ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತೇನೆ. ಸೊ ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ PGCET 2025. ಸೊ ಯಾರೆಲ್ಲ ವಿದ್ಯಾರ್ಥಿಗಳು MBA ಆಗಿರ್ಬೋದು, MCA ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರೆದಿದ್ದಿರಲ್ಲ, ಸೊ ಅವ್ರಿಗೆ ಆಲ್ರೆಡಿ ಕೀ ಆನ್ಸರ್ಸನ್ನು KEದವರು ರಿಲೀಸ್ ಮಾಡಿರು, ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿರು. ಅದೇ ರೀತಿ ಅಬ್ಜೆಕ್ಷನ್ಸ್ ಸಲ್ಲಿಸಿರತ್ತೇಳಿ ಕೆಲವೊಂದಷ್ಟು ಕ್ವಶನ್ಸ್ಗಳಿಗೆ ಅಬ್ಜೆಕ್ಷನ್ಸ್ ಕೂಡ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಮಾಡಿದರು. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಇವತ್ತು ನೀವು ನೋಡ್ಬೋದು, ಡೇಟ್ ಇಲ್ಲಿ 2/7/2025. ಸೊ ಇವತ್ತು ಏನು ಮಾಡಿದ್ದಾರೆ ಅಂದರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಇವರ ರಿವೈಸ್ಡ್ ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ, ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು MBAದವರಿಗೆ 14 ಕ್ವಶನ್ಸ್ಗಳಿಗೆ ಏನು ಮಾಡಿದ್ದಾರೆ ಅಂದರೆ ರಿವೈಸ್ಡ್ ಮಾಡಿದ್ದಾರೆ ಕೀ ಆನ್ಸರ್ಸನ್ನು. ಇಟ್ ಈಸ್ ಎ ಫೈನಲ್ ಕೀ ಆನ್ಸರ್ಸ್ ಇವ. ಅದೇ ರೀತಿ MCA ವಿದ್ಯಾರ್ಥಿಗಳಿಗೆ 10 ಕ್ವಶನ್ಸನ್ನು ರಿವೈಸ್ಡ್ ಆಗಿ ಬಿಟ್ಟಿದ್ದಾರೆ. ಸೊ ಅಂದರೆ ರಿವೈಸ್ಡ್ ಮಾಡಿ ಬಿಟ್ಟಿದ್ದಾರೆ. ಸೊ ಇಟ್ ಈಸ್ ಎ ಫೈನಲ್ ಕೀ ಆನ್ಸರ್ಸ್ ಇವ, ರಿವೈಸ್ಡ್ ಕೀ ಆನ್ಸರ್ಸ. ಓಕೆ, ಸೊ ನೀವು ಈ ಒಂದು PDF ನಿಮಗೂ ಕೂಡ ನೋಡಬೇಕಾಗಿತ್ತಂದರೆ ಸೊ ಏನು ಮಾಡಬೇಕಂದ್ರೆ ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇದರ ಎಲ್ಲ ಥರದ್ದು ಲಿಂಕ್ ಇದೆ ನೋಡಿರಿ. ಸೊ MBA ಮತ್ತು MC ಇದೆ, ಸೊ ಲಿಂಕ್ ಇದೆ. ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ಡೈರೆಕ್ಟಾಗಿ ಈ ಒಂದು PDF ಓಪನ್ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಆಲ್.